ಆರ್ಎಸ್ಎಸ್ ಬ್ಯಾನ್ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕರು ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಅನೇಕರು ಇದರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಏನು, ಅವರ ಅಭಿಪ್ರಾಯ ಏನು, ಅವರ ನಿಲುವೇನು, ಸರ್ಕಾರದ ನಿಲುವೇ ಡಿಕೆ ಶಿವಕುಮಾರ್ ನಿಲುವ ಹಾಗಾದ್ರೆ ಅಥವಾ ಅದಕ್ಕೆ ವಿರುದ್ಧವಾದಂತಹ ನಿಲುವನ್ನ ಹೊಂದಿದ್ದಾರಾ ಅಥವಾ ಸರ್ಕಾರದ ನಿಲುವಿನ ವಿರುದ್ಧ ಮೌನ ವಹಿಸಿದ್ರ ಡಿಕೆ ಶಿವಕುಮಾರ್? ಪರವೂ ಇಲ್ಲ ವಿರೋಧವೂ ಇಲ್ಲ ಅಂತಿದ್ದಾರೆ ಡಿಸಿಎಂ ಅನ್ನೋ ಪ್ರಶ್ನೆ. ಸ್ವಪಕ್ಷ ಸಿದ್ಧಾಂತದ ವಿರುದ್ಧ ಚಿಂತನೆಯನ್ನ ಏನಾದರೂ ತಳೆದಿದ್ದಾರಾ ಡಿಕೆ ಶಿವಕುಮಾರ್ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂದ್ರೆ ಅವರಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ಗಳು ಬಂದಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಟ್ ಸ್ಟೋರಿ. ಪರವೂ ಇಲ್ಲ ವಿರೋಧವೂ ಇಲ್ಲ, ಸ್ವಪಕ್ಷದ ವಿರುದ್ಧವೇ ಒಂದು ರೀತಿಯಾದಂತಹ ವಿರೋಧ ಚಿಂತನೆಯನ್ನ ಹೊಂದಿದ್ದಾರಾ ಅನ್ನೋ ಪ್ರಶ್ನೆಗಳು ಈಗ ಕಾಡೋದಕ್ಕೆ ಆರಂಭ ಆಗಿದೆ. ಕಾರಣ ಡಿಕೆ ಶಿವಕುಮಾರ್ ಅವರ ಮೌನ. ಸಂಘ ಪರಿವಾರ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಕ್ಯಾಬಿನೆಟ್ನಲ್ಲಿ ಯಾವುದೇ ವಿಚಾರವನ್ನ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತೆತ್ತಿಲ್ಲ, ಸೊಲ್ಲೆತ್ತಿಲ್ಲ, ಮೌನಕ್ಕೆ ಶರಣಾಗಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿರೋದಕ್ಕೆ ಕೆಲ ಕಾಂಗ್ರೆಸ್ ನಾಯಕರೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಎಲ್ಲರ ನಿಲುವು ಅಭಿಪ್ರಾಯ ಎಲ್ಲವೂ ಕೂಡ ಗೊತ್ತಾಯ್ತು, ವ್ಯಕ್ತವಾಯಿತು. ಆದರೆ ಡಿಕೆ ಶಿವಕುಮಾರ್ ಅವರ ನಿಲುವೇನು ಅನ್ನುವಂತ ಪ್ರಶ್ನೆ ಇನ್ನೂ ಕೂಡ ಗೊಂದಲವಾಗಿ ಉಳಿದಿದೆ. ಸರ್ಕಾರದ ಪರವೇ ಅವರ ನಿಲುವ ಅಥವಾ ಸಾಫ್ಟ್ ಹಿಂದುತ್ವ ಅನ್ನುವಂತ ನಿಟ್ಟಿನಲ್ಲಿ ಏನಾದರೂ ಆ ಕಡೆ ಬಾಗ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಅಥವಾ ತಟಸ್ಥವಾಗಿದ್ದಾರೆ ಅನ್ನುವಂತ ಪ್ರಶ್ನೆ. ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನಿ, ನೋಡಿ, ಈಗ ಕಾಂಗ್ರೆಸ್ನ ಐಡಿಯಾಲಜಿಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈಗ ಒಂದ್ ಕಡೆ ಒಂದು ಸಮುದಾಯವನ್ನ ಓಲೈಕೆ ಮಾಡ್ಕೊಳ್ಳುವಂಥದ್ದು, ಮತ್ತೊಂದು ಸಮುದಾಯವನ್ನ ಒಂದಷ್ಟು ಅದರ ವಿರುದ್ಧ ಇರತಕ್ಕಂಥದ್ದು. ಈಗ ನೋಡೋದಾದ್ರೆ ಈಗ RSS ನ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ರಾಜ್ಯದಲ್ಲಿ ಬ್ರೇಕ್ ಹಾಕುವಂತಹ ಪ್ರಯತ್ನಗಳನ್ನ ಒಂದು ಕಡೆ ಆಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ನಲ್ಲೂ ಕೂಡ ತೀರ್ಮಾನ ಆಯ್ತು. ಆದ್ರೆ ಇಡೀ ಪಕ್ಷದಲ್ಲಿ ಬಹುತೇಕ ಸಚಿವರು ಸಮರ್ಥನೆಯನ್ನ ಮಾಡಿಕೊಂಡ್ರೆ ಈ ಒಂದು ನಿರ್ಧಾರವನ್ನ. ಆದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಎಲ್ಲಿಯೂ ಕೂಡ ಸಂಘ ಪರಿವಾರದ ವಿರುದ್ಧ ಹೋಗುವಂತಹ ನಿರ್ಧಾರಗಳಿಗೆ ಎಲ್ಲಿಯೂ ಕೂಡ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ, ವಿರೋಧವನ್ನು ಮಾಡ್ತಾ ಇಲ್ಲ. ಒಂದು ರೀತಿ ತಟಸ್ಥವಾಗಿರ್ತಕ್ಕಂಥದ್ದು, ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಇವರು ಸಂಘ ಪರಿವಾರಕ್ಕೂ ಕೂಡ ಹತ್ತಿರ ಆಗುವಂತಹ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೆದಿರ್ತಕ್ಕಂಥದ್ದು, ಜೊತೆಗೆ ಬಿಜೆಪಿ ನಾಯಕರಿಗೂ ಹತ್ತಿರವಾಗ್ತಿದ್ದಾರಾ ಈ ಮೂಲಕ ಅಂತಕ್ಕಂತಹ ಒಂದಷ್ಟು ಚರ್ಚೆಗಳು ರಾಜಕೀಯವಾಗಿ ಶುರುವಾಗಿರ್ತಕ್ಕಂಥದ್ದು. ನೋಡಿ, ಈಗ ಕ್ಯಾಬಿನೆಟ್ ನಲ್ಲಿ ನಮಗೆ ಬಂದಿರತಕ್ಕಂಥ ಮೂಲಗಳ ಪ್ರಕಾರ ಕ್ಯಾಬಿನೆಟ್ ಸಭೆಯಲ್ಲಿ ಕೂಡ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ RSS ನ ಚಟುವಟಿಕೆಗಳಿಗೆ ಯಾವ ರೀತಿಯಾಗಿ ಬ್ರೇಕ್ ಹಾಕಬೇಕು ಅಂತಕ್ಕಂತಹ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಗಂಭೀರವಾಗಿ. ಆದರೆ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ನಲ್ಲೂ ಕೂಡ ಮೌನವನ್ನ ವಹಿಸಿದ್ರು ಅಂತಕ್ಕಂಥದ್ದು ನಮಗೆ ಬರ್ತಿರ್ತಕ್ಕಂತಹ ಮೂಲಗಳ ಮಾಹಿತಿ. ಅಂದ್ರೆ ಅಲ್ಲಿ ಎಲ್ಲಿಯೂ ಕೂಡ ಯಾವುದೇ ತಮ್ಮ ಅಭಿಪ್ರಾಯವನ್ನ ಅಲ್ಲಿ ಸೂಚಿಸಲೇ ಇಲ್ಲ, ಬೇಡ ಅಂತಾನೂ ಕೂಡ ಹೇಳದೆ ಅಥವಾ ಆಯ್ತು ಮಾಡೋಣ ಅಂತ ಕೂಡ ಹೇಳಲಿಲ್ಲ. ಸೊ ಹೀಗಾಗಿ ಕೆಲ ಸಚಿವರು ಏನಿದ್ರು ಆ ಸಚಿವರು ಮಾತ್ರನೇ ಧ್ವನಿಯನ್ನ ಎತ್ತಿದ್ದು. ಸೊ ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿಯವರನ್ನು ಓಲೈಕೆ ಮಾಡಿದ್ದು ಕೂಡ ಕೆಲವು ಸಚಿವರು, ಪ್ರಿಯಾಂಕ ಖರ್ಗೆ ಸೇರಿದಂತೆ ಕೆಲ ಸಚಿವರು. ಸೊ ಇಲ್ಲಿ ಡಿಕೆ ಶಿವಕುಮಾರ್ ಸೈಲೆಂಟ್ ಮೌನ ಅಂತ ಏನಿತ್ತು, ಇದು ನಿಜಕ್ಕೂ ಕೂಡ ಒಂದಷ್ಟು ಭವಿಷ್ಯದ ರಾಜಕೀಯವಾಗಿ ಏನಾದ್ರೂ ಮುಂದೆ ಮುಖ್ಯಮಂತ್ರಿ ಗಾದಿಗೆ ಏರ್ಬೇಕಂತ ಬಂದಂತ ಸಂದರ್ಭದಲ್ಲಿ ಯಾರ ವಿರೋಧವನ್ನು ಕಟ್ಕೊಳ್ಬಾರದು ಅಂತಕ್ಕಂತಹ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಹೊಂದಿದ್ದಾರೆ ಡಿಕೆ ಶಿವಕುಮಾರ್ ಅಂತಕ್ಕಂಥ ಸದ್ಯ ಪಕ್ಷದಲ್ಲಿರ್ತಕ್ಕಂತಹ ಚರ್ಚೆಗಳು. ಇದು ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿರ್ತಕ್ಕಂಥ. ಯಾಕೆಂದ್ರೆ ಈಗಾಗಲೇ ಒಂದು ಸುತ್ತಿನಲ್ಲಿ ಒಂದಷ್ಟು ರಾಜಕೀಯ ಚರ್ಚೆಗಳೇನಾಯ್ತು ಅಂದ್ರೆ ಡಿಕೆ ಶಿವಕುಮಾರ್ ಈಗಾಗಲೇ ಬಿಜೆಪಿ ಜೊತೆ ಕೈ ಜೋಡಿಸಕ್ಕೆ ಮುಂದಾಗಿದ್ರು ಅಂತಕ್ಕಂಥ ಚರ್ಚೆಗಳಿದ್ವು. ಅದು ಮುಂದುವರೆದ ಭಾಗವಾಗಿ ಈಗ ಇವರ ಐಡಿಯಾಲಜಿಗಳನ್ನು ಈಗ ನೋಡ್ತಾ ಹೋದ್ರೆ ಸಾಫ್ಟ್ ಹಿಂದುತ್ವದ ಮೊರೆ ಹೋಗಿರ್ತಕ್ಕಂಥದ್ದು ಖಂಡಿತವಾಗಲು ಕಾಣುತ್ತೆ. ಈ ಮೂಲಕ ಬಿಜೆಪಿ ಅಥವಾ ಸಂಘ ಪರಿವಾರ ನಾಯಕರಿಗೆ ಹತ್ತಿರ ಆಗ್ತಾ ಇದ್ದಾರೆ ಅಂತಕ್ಕಂಥ. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಆರ್ಎಸ್ಎಸ್ ಬ್ಯಾನ್ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕರು ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಅನೇಕರು ಇದರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಏನು, ಅವರ ಅಭಿಪ್ರಾಯ ಏನು, ಅವರ ನಿಲುವೇನು, ಸರ್ಕಾರದ ನಿಲುವೇ ಡಿಕೆ ಶಿವಕುಮಾರ್ ನಿಲುವ ಹಾಗಾದ್ರೆ ಅಥವಾ ಅದಕ್ಕೆ ವಿರುದ್ಧವಾದಂತಹ ನಿಲುವನ್ನ ಹೊಂದಿದ್ದಾರಾ ಅಥವಾ ಸರ್ಕಾರದ ನಿಲುವಿನ ವಿರುದ್ಧ ಮೌನ ವಹಿಸಿದ್ರ ಡಿಕೆ ಶಿವಕುಮಾರ್? ಪರವೂ ಇಲ್ಲ ವಿರೋಧವೂ ಇಲ್ಲ ಅಂತಿದ್ದಾರೆ ಡಿಸಿಎಂ ಅನ್ನೋ ಪ್ರಶ್ನೆ. ಸ್ವಪಕ್ಷ ಸಿದ್ಧಾಂತದ ವಿರುದ್ಧ ಚಿಂತನೆಯನ್ನ ಏನಾದರೂ ತಳೆದಿದ್ದಾರಾ ಡಿಕೆ ಶಿವಕುಮಾರ್ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂದ್ರೆ ಅವರಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ಗಳು ಬಂದಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಟ್ ಸ್ಟೋರಿ. ಪರವೂ ಇಲ್ಲ ವಿರೋಧವೂ ಇಲ್ಲ,
ಸ್ವಪಕ್ಷದ ವಿರುದ್ಧವೇ ಒಂದು ರೀತಿಯಾದಂತಹ ವಿರೋಧ ಚಿಂತನೆಯನ್ನ ಹೊಂದಿದ್ದಾರಾ ಅನ್ನೋ ಪ್ರಶ್ನೆಗಳು ಈಗ ಕಾಡೋದಕ್ಕೆ ಆರಂಭ ಆಗಿದೆ. ಕಾರಣ ಡಿಕೆ ಶಿವಕುಮಾರ್ ಅವರ ಮೌನ. ಸಂಘ ಪರಿವಾರ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಕ್ಯಾಬಿನೆಟ್ನಲ್ಲಿ ಯಾವುದೇ ವಿಚಾರವನ್ನ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತೆತ್ತಿಲ್ಲ, ಸೊಲ್ಲೆತ್ತಿಲ್ಲ, ಮೌನಕ್ಕೆ ಶರಣಾಗಿದ್ದಾರೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿರೋದಕ್ಕೆ ಕೆಲ ಕಾಂಗ್ರೆಸ್ ನಾಯಕರೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಎಲ್ಲರ ನಿಲುವು, ಅಭಿಪ್ರಾಯ ಎಲ್ಲವೂ ಕೂಡ ಗೊತ್ತಾಯ್ತು, ವ್ಯಕ್ತವಾಯಿತು. ಆದರೆ ಡಿಕೆ ಶಿವಕುಮಾರ್ ಅವರ ನಿಲುವೇನು ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಗೊಂದಲವಾಗಿ ಉಳಿದಿದೆ. ಸರ್ಕಾರದ ಪರವೇ ಅವರ ನಿಲುವ ಅಥವಾ ಸಾಫ್ಟ್ ಹಿಂದುತ್ವ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಆ ಕಡೆ ಬಾಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಅಥವಾ ತಟಸ್ಥವಾಗಿದ್ದಾರೆ ಅನ್ನುವಂಥ ಪ್ರಶ್ನೆ. ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನಿ, ನೋಡಿ, ಈಗ ಕಾಂಗ್ರೆಸ್ನ ಐಡಿಯಾಲಜಿಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈಗ ಒಂದ್ ಕಡೆ ಒಂದು ಸಮುದಾಯವನ್ನ ಓಲೈಕೆ ಮಾಡ್ಕೊಳ್ಳುವಂಥದ್ದು, ಮತ್ತೊಂದು ಸಮುದಾಯವನ್ನ ಒಂದಷ್ಟು ಅದರ ವಿರುದ್ಧ ಇರತಕ್ಕಂಥದ್ದು. ಈಗ ನೋಡೋದಾದ್ರೆ ಈಗ RSS ನ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ರಾಜ್ಯದಲ್ಲಿ ಬ್ರೇಕ್ ಹಾಕುವಂತಹ ಪ್ರಯತ್ನಗಳನ್ನ ಒಂದು ಕಡೆ ಆಯ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ನಲ್ಲೂ ಕೂಡ ತೀರ್ಮಾನ ಆಯ್ತು. ಆದ್ರೆ ಇಡೀ ಪಕ್ಷದಲ್ಲಿ ಬಹುತೇಕ ಸಚಿವರು ಸಮರ್ಥನೆಯನ್ನ ಮಾಡಿಕೊಂಡ್ರೆ ಈ ಒಂದು ನಿರ್ಧಾರವನ್ನ. ಆದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಎಲ್ಲಿಯೂ ಕೂಡ ಸಂಘ ಪರಿವಾರದ ವಿರುದ್ಧ ಹೋಗುವಂತಹ ನಿರ್ಧಾರಗಳಿಗೆ ಎಲ್ಲಿಯೂ ಕೂಡ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ, ವಿರೋಧವನ್ನು ಮಾಡ್ತಾ ಇಲ್ಲ. ಒಂದು ರೀತಿ ತಟಸ್ಥವಾಗಿರ್ತಕ್ಕಂಥದ್ದು, ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಇವರು ಸಂಘ ಪರಿವಾರಕ್ಕೂ ಕೂಡ ಹತ್ತಿರ ಆಗುವಂತಹ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೆದಿರ್ತಕ್ಕಂಥದ್ದು, ಜೊತೆಗೆ ಬಿಜೆಪಿ ನಾಯಕರಿಗೂ ಹತ್ತಿರವಾಗ್ತಿದ್ದಾರಾ ಈ ಮೂಲಕ ಅಂತಕ್ಕಂತಹ ಒಂದಷ್ಟು ಚರ್ಚೆಗಳು ರಾಜಕೀಯವಾಗಿ ಶುರುವಾಗಿರ್ತಕ್ಕಂಥದ್ದು. ನೋಡಿ, ಈಗ ಕ್ಯಾಬಿನೆಟ್ ನಲ್ಲಿ ನಮಗೆ ಬಂದಿರತಕ್ಕಂಥ ಮೂಲಗಳ ಪ್ರಕಾರ ಕ್ಯಾಬಿನೆಟ್ ಸಭೆಯಲ್ಲಿ ಕೂಡ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ RSS ನ ಚಟುವಟಿಕೆಗಳಿಗೆ ಯಾವ ರೀತಿಯಾಗಿ ಬ್ರೇಕ್ ಹಾಕಬೇಕು ಅಂತಕ್ಕಂತಹ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಗಂಭೀರವಾಗಿ. ಆದರೆ ಡಿಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ ನಲ್ಲೂ ಕೂಡ ಮೌನವನ್ನ ವಹಿಸಿದ್ರು ಅಂತಕ್ಕಂಥದ್ದು ನಮಗೆ ಬರ್ತಿರ್ತಕ್ಕಂತಹ ಮೂಲಗಳ ಮಾಹಿತಿ. ಅಂದ್ರೆ ಅಲ್ಲಿ ಎಲ್ಲಿಯೂ ಕೂಡ ಯಾವುದೇ ತಮ್ಮ ಅಭಿಪ್ರಾಯವನ್ನ ಅಲ್ಲಿ ಸೂಚಿಸಲೇ ಇಲ್ಲ, ಬೇಡ ಅಂತಾನೂ ಕೂಡ ಹೇಳದೆ ಅಥವಾ ಆಯ್ತು ಮಾಡೋಣ ಅಂತ ಕೂಡ ಹೇಳಲಿಲ್ಲ. ಸೊ ಹೀಗಾಗಿ ಕೆಲವೇ ಕೆಲ ಸಚಿವರು ಏನಿದ್ರು ಆ ಸಚಿವರು ಮಾತ್ರನೇ ಧ್ವನಿಯನ್ನ ಎತ್ತಿದ್ದು. ಸೊ ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿಯವರನ್ನು ಓಲೈಕೆ ಮಾಡಿದ್ದು ಕೂಡ ಕೆಲವು ಸಚಿವರು, ಪ್ರಿಯಾಂಕ ಖರ್ಗೆ ಸೇರಿದಂತೆ ಕೆಲ ಸಚಿವರು. ಸೊ ಇಲ್ಲಿ ಡಿಕೆ ಶಿವಕುಮಾರ್ ಸೈಲೆಂಟ್, ಮೌನ ಅಂತ ಏನಿತ್ತು, ಇದು ನಿಜಕ್ಕೂ ಕೂಡ ಒಂದಷ್ಟು ಭವಿಷ್ಯದ ರಾಜಕೀಯವಾಗಿ ಏನಾದ್ರೂ ಮುಂದೆ ಮುಖ್ಯಮಂತ್ರಿ ಗಾದಿಗೆ ಏರ್ಬೇಕಂತ ಬಂದಂತ ಸಂದರ್ಭದಲ್ಲಿ ಯಾರ ವಿರೋಧವನ್ನು ಕಟ್ಕೊಳ್ಬಾರ್ದು ಅಂತಕ್ಕಂತಹ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಹೊಂದಿದ್ದಾರೆ ಡಿಕೆ ಶಿವಕುಮಾರ್ ಅಂತಕ್ಕಂಥ ಸದ್ಯ ಪಕ್ಷದಲ್ಲಿರ್ತಕ್ಕಂತಹ ಚರ್ಚೆಗಳು. ಇದು ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿರ್ತಕ್ಕಂಥ. ಯಾಕೆಂದ್ರೆ ಈಗಾಗಲೇ ಒಂದು ಸುತ್ತಿನಲ್ಲಿ ಒಂದಷ್ಟು ರಾಜಕೀಯ ಚರ್ಚೆಗಳೇನಾಯ್ತು ಅಂದ್ರೆ ಡಿಕೆ ಶಿವಕುಮಾರ್ ಈಗಾಗಲೇ ಬಿಜೆಪಿ ಜೊತೆ ಕೈ ಜೋಡಿಸಕ್ಕೆ ಮುಂದಾಗಿದ್ರು ಅಂತಕ್ಕಂಥ ಚರ್ಚೆಗಳಿದ್ವು. ಅದು ಮುಂದುವರೆದ ಭಾಗವಾಗಿ ಈಗ ಇವರ ಐಡಿಯಾಲಜಿಗಳನ್ನು ಈಗ ನೋಡ್ತಾ ಹೋದ್ರೆ ಸಾಫ್ಟ್ ಹಿಂದುತ್ವದ ಮೊರೆ ಹೋಗಿರ್ತಕ್ಕಂಥದ್ದು ಖಂಡಿತವಾಗಲು ಕಾಣುತ್ತೆ. ಈ ಮೂಲಕ ಬಿಜೆಪಿ ಅಥವಾ ಸಂಘ ಪರಿವಾರ ನಾಯಕರಿಗೆ ಹತ್ತಿರ ಆಗ್ತಾ ಇದ್ದಾರೆ ಅಂತಕ್ಕಂಥ. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.